ಎರಡನೆಯ ಅಂಶ ರಾಗ. ರಾಗ ಅಂದರೆ ನಮಗೆ ಇಷ್ಟವಾದವರ ಮೇಲೆ, ಇಷ್ಟವಾದದ್ದರ ಮೇಲೆ ಇರೋದಕ್ಕಿಂತ ಹೆಚ್ಚು ಇಷ್ಟ ಇರೋದು. ಮಕ್ಕಳ ಮೇಲೆ, ಆಸ್ತಿಯ ಮೇಲೆ, ಮನೆ ಮೇಲೆ, ಅಂದದ ಮೇಲೆ, ಯಾವುದರ ಮೇಲಾದರೂ ಇರೋದಕ್ಕಿಂತಲೂ ಹೆಚ್ಚು ಪ್ರೀತಿ ಇದ್ದರೆ ಅದು ಮನಸ್ಸಿಗೆ ಹೆಚ್ಚು ಗೊಂದಲ ಉಂಟು ಮಾಡುತ್ತೆ. ಇಷ್ಟ ಹೆಚ್ಚು ಇರೋದರಿಂದ ಇರೋದನ್ನು ಇರೋ ಹಾಗೆ ನೋಡಲು ಸಾಧ್ಯವಾಗುವುದಿಲ್ಲ. ನಮ್ಮ ಮನೆಯಲ್ಲಿ 2 ವರ್ಷದ ಹಸುಗೂಸು ಇದ್ದಾನೆ ಅಂದ್ಕೊಳ್ಳಿ. ಆ ಮಗು ಮೇಲೆ ವಿಪರೀತ ಮಮಕಾರವಿದೆ ಅಂದ್ಕೊಳ್ಳಿ. ನಿಮಗೆ ಇಮ್ಯಾಜಿನರಿ ಫಿಯರ್ ಹೆಚ್ಚಾಗತ್ತಾ ಹೋಗುತ್ತೆ. ಆ ಮಗು ಎದ್ದು ನಿಂತು ಒಂದು ಹೆಜ್ಜೆ ಮುಂದೆ ಇಟ್ಟು ಕೆಳಗೆ ಬಿದ್ದ ಅಂದ್ಕೊಳ್ಳಿ. ವಿಪರೀತ ಮಮಕಾರದಿಂದ ನೀವು ಆ ಹಸುಗೂಸು 4 ವರ್ಷವಾಗುವವರೆಗೂ ಎತ್ತಿಕೊಂಡೇ ತಿರುಗ್ತೀರಿ. ಆದ್ದರಿಂದ 4 ವರ್ಷವಾದರೂ ಅವನಿಗೆ ಸರಿಯಾಗಿ ನಡೆಯೋದು ಬರೋಲ್ಲ. ಒಬ್ಬರ ಮೇಲೆ ಇಷ್ಟ ಜಾಸ್ತಿ ಇದೆ ಅಂದ್ಕೊಳ್ಳಿ. ಆ ವ್ಯಕ್ತಿಯನ್ನು ಪ್ರತ್ಯೇಕವಾಗಿ ನೋಡುವುದು, ಬೇರೆಯವರ ಮೇಲೆ ಪಕ್ಷಪಾತವಾಗಿ ನೋಡುವುದು, ಇಂಥವುಗಳು ಕೂಡ ಮೊದಲಾಗುತ್ತೆ. ಮಾಡಬೇಕಾದ್ದನ್ನು ಕೆಲ ಸಂದರ್ಭದಲ್ಲಿ ಚಿತ್ತಶುದ್ಧಿಯಾಗಿ ಮಾಡಲಾರಿರಿ. ವಿಪರೀತವಾದ ಇಷ್ಟ ನಿಮಗೆ ಯಾರ ಮೇಲಿದೆಯೋ ಕೆಲವು ಸಂದರ್ಭಗಳಲ್ಲಿ ಅವರಿಗೆ ಅದು ಬೇಜಾರಾಗಿ ಬದಲಾಗುತ್ತೆ. ಈ ವಿಷಯದ ಮೇಲೆ ನಿಮ್ಮನ್ನು ನೀವು ಚೆನ್ನಾಗಿ ಗಮನಿಸ್ತಾ ಇರಬೇಕು. ಈ ವಿಷಯದಲ್ಲಿ ನೀವು ಮಧ್ಯ ಮಾರ್ಗದಲ್ಲಿ ಇರಿ. ನಿಮ್ಮ ಅನುರಾಗವನ್ನು ಕೆಲವರ ಮೇಲೆ ಮಾತ್ರವೇ ಅಲ್ಲದೆ ಎಲ್ಲರಿಗೂ ಹಂಚಿ. ಆಗ ನಿಮ್ಮಲ್ಲಿ ಸಂತೋಷ ತುಂಬ ಹೆಚ್ಚಾಗತ್ತೆ. ಈ ವಿಶ್ವದಲ್ಲಿರುವ ಪ್ರಾಣಕೋಟಿಗಳೆಲ್ಲರಿಗೂ ಮಂಗಳಂ, ನಿತ್ಯ ಶುಭ ಮಂಗಳ.